ನಮಸ್ಕಾರ. ಎಲ್ರಿಗೂ ಗೀತಾ ಸತ್ಸಂಗಕ್ಕೆ ಸ್ವಾಗತ. ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ. ಗುರುಗಳ ಮತ್ತು ಶ್ರೀಕೃಷ್ಣನ ಕೃಪೆಯಿಂದ ನಾವೆಲ್ಲರೂ ಈ ಸತ್ಸಂಗಕ್ಕೆ ಸೇರಿದ್ದೀವಿ. ಅವರ ಆಶೀರ್ವಾದ ನಮಗೆ ಸದಾ ಸಿಗಲಿ ಎಂದು ಪ್ರಾರ್ಥಿಸೋಣ. ಶ್ಲೋಕಗಳನ್ನು ಹೇಳೋಣ. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮೋऽस्तु ते ವ್ಯಾಸ ವಿಶಾಲ ಬುದ್ಧೇ ಪುಲ್ಲಾರವಿಂದಾಯತಪತ್ರನೇತ್ರ ಯೇನ ತ್ವಯಾ ಭಾರತ ತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪಃ. ನಾವು ಇವತ್ತಿಂದ ಮಾತಾಡೋ ಗೀತಾ ಸತ್ಸಂಗದಲ್ಲಿ ವಿಷಯಗಳನ್ನ ನಾವು ಸ್ವಾಮಿ ರಾಮಾನುಜಾಚಾರ್ಯರ ಗೀತಾ ಭಾಷ್ಯ ಈ ಗ್ರಂಥದಿಂದ ವ್ಯಾಖ್ಯೆ ತಗೊಂಡಿದ್ದೀವಿ. ಸ್ವಾಮಿ ರಾಮಾನುಜಾಚಾರ್ಯರ ಚರಣಗಳಲ್ಲಿ ಪ್ರಾರ್ಥನೆ ಮಾಡೋಣ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮ ರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಸ್ವಾಮಿ ರಾಮಾನುಜರು ಬರೆದ ಗೀತಾ ಭಾಷ್ಯದ ಮೇಲೆ ವ್ಯಾಖ್ಯಾನ ಒಂದು ಕಾಮೆಂಟ್ರಿ ತರ ಕೊಟ್ಟಿರೋರು ಸ್ವಾಮಿ ವೇದಾಂತ ದೇಶಿಕನ್ ಅನ್ನೋ ಆಚಾರ್ಯರು. ಅವರು ತಾತ್ಪರ್ಯ ಚಂದ್ರಿಕಾ ಅನ್ನೋ ಗ್ರಂಥದಲ್ಲಿ ಈ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಸೊ ಇದ್ರ ಮೂಲಕನೇ ನಾವು ಮುಂದೆ ನೋಡೋ ಎಲ್ಲಾ ವಿಷಯಗಳು ಬರುತ್ತೆ. ಅದಕ್ಕೆ ಅವರ ಚರಣಗಳಲ್ಲಿ ಕೂಡ ಪ್ರಾರ್ಥನೆ ಮಾಡೋಣ. ರಾಮಾನುಜ ದಯಾ ಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ಸೊ ಗುರುಗಳ ಚರಣಗಳಲ್ಲಿ ಆಶೀರ್ವಾದ ಪಡ್ಕೊಂಡು ನಾವು ಇವತ್ತಿನ ನಮ್ಮ ವಿಷಯಕ್ಕೆ ಹೋಗೋಣ. ಈಗ ನಾವು ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕವನ್ನ ನೋಡ್ತಾ ಇದ್ದೀವಿ. ಈ ಶ್ಲೋಕ ನೋಡಕ್ ಮುಂಚೆ ನಾವು ಇದರ ಹಿನ್ನೆಲೆ ಸ್ವಲ್ಪ ತಿಳ್ಕೋಬೇಕು. ನಮಗ್ ಗೊತ್ತಿರೋ ವಿಷಯ, ಪಾಂಡವರು ಮತ್ತೆ ಕೌರವರಲ್ಲಿ ಒಂದು ಯುದ್ಧ ನಡೆಯೋದಿದೆ. ಪಾಂಡವರು ನಮಗ್ 5 ಗ್ರಾಮವಾದ್ರೂ ಕೊಡಿ, ಅದರಲ್ಲಿ ನಾವು ರಾಜ್ಯ ನಡೆಸ್ಕೋತೀವಿ. ನಾವು ಕ್ಷತ್ರಿಯರಾಗಿರೋದ್ರಿಂದ ನಾವು ರಾಜ್ಯ ಮಾಡ್ಬೇಕು, ನಾವು ಆಳ್ಬೇಕು, ಅದು ನಮ್ಮ ಕರ್ತವ್ಯ, ಅದು ನಮ್ಮ ಧರ್ಮ. ಅದ್ರ ಪ್ರಕಾರ ನಾವು ಜೀವನ ನಡ್ಸ್ಕೊಂಡು ಹೋಗ್ತೀವಿ. ನಮಗೊಂದು 5 ಗ್ರಾಮ ಆದ್ರೂ ಕೊಡಿ, ನಾವು 5 ಪಾಂಡವರಿಗೆ ಅಂತ ಕೇಳ್ಕೊಂಡಿದ್ರು. ನಾನು ಒಂದು ಸೂಜಿ ತುದಿಯಲ್ಲಿರುವಷ್ಟು ಭೂಮಿನೂ ನಾನು ಕೊಡಲ್ಲ ಅಂತ ದುರ್ಯೋಧನ ಹೇಳಿದ್ದ. ಸೊ ಈಗ ಯಾವುದು ಬೇರೆ ಮಾರ್ಗ ಇಲ್ಲ, ಯುದ್ಧ ಮಾಡ್ಲೇಬೇಕು, ಯುದ್ಧ ಅನಿವಾರ್ಯ ಅಂತ ತಿಳ್ಕೊಂಡು ಈಗ ಯುದ್ಧಕ್ಕೆ ಎಲ್ರೂ ಬಂದು ನಿಂತಿದ್ದಾರೆ. ಸೊ ಈ ಮೊದಲನೇ ಅಧ್ಯಾಯವನ್ನ ಅರ್ಜುನ ವಿಷಾದ ಯೋಗ ಅಂತ ಹೇಳ್ತಾರೆ. ಯಾಕೆಂದ್ರೆ ಯುದ್ಧಕ್ಕೆ ಬಂದು ನಿಂತ್ಕೋತಾರೆ. ಈ 2 ಕಡೆಯಿಂದಾನು ಎಲ್ಲಾ ವೀರರು ಶೂರರು ಎಲ್ಲರೂ ಬಂದಿದ್ದಾರೆ. ಅಲ್ಲಿ ಯುದ್ಧ ಶುರು ಮಾಡಕ್ ಮುಂಚೆ ಅರ್ಜುನನಲ್ಲಿ ಒಂದು ಹತಾಶ ಭಾವ, ಅರ್ಜುನನಿಗೆ ಒಂದು ದುಃಖ ಬರುತ್ತೆ. ಅದರಿಂದ ಈ ಅಧ್ಯಾಯವನ್ನ ಅರ್ಜುನ ವಿಷಾದ ಯೋಗ ಅಂತ ಹೇಳ್ತಾರೆ. ಅರ್ಜುನನ್ ದುಃಖ ಬರಕ್ ಮುಂಚೆ ಈಗ ಇದು ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ, ಧೃತರಾಷ್ಟ್ರ ಬಂದು ಸಂಜಯನ ಹತ್ರ ಕೇಳ್ತಾನೆ, ಏನ್ ನಡೀತಾ ಇದೆ ಅಲ್ಲಿ ಅಂತ ಕೇಳೋ ಶ್ಲೋಕದಿಂದ ನಾವು ಪ್ರಾರಂಭ ಮಾಡ್ತೀವಿ. ಈಗ ಧೃತರಾಷ್ಟ್ರ ಎಲ್ಲಿದ್ದಾನೆ, ಸಂಜಯ ಯಾರು, ಯಾಕೆ ಧೃತರಾಷ್ಟ್ರ ಸಂಜಯನನ್ ಕೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಈ ಯುದ್ಧ ಪ್ರಾರಂಭ ಆಗಕ್ ಮುಂಚೆ ವೇದವ್ಯಾಸರು ಬಂದು ಧೃತರಾಷ್ಟ್ರನ್ನ ಭೇಟಿ ಮಾಡಿದ್ರು. ಆಗ ಅವರು, ಈಗ ಈ ಯುದ್ಧ ನಡೆಯೋದಿದ್ದೇ ಇದೆ, ಆದ್ರೆ ನಿನಗೆ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ. ನಾನ್ ಬೇಕು ಅಂದ್ರೆ ನೀನ್ ಒಪ್ಕೊಂಡ್ರೆ ನಿನಗ್ ನಾನು ಒಂದು ದಿವ್ಯ ದೃಷ್ಟಿಯನ್ನ ಕೊಡ್ತೀನಿ, ಅದರಿಂದ ನೀನ್ ನೋಡ್ಬೋದು ಯುದ್ಧವನ್ನ ಅಂತ ಹೇಳ್ತಾರೆ. ಆಗ ಧೃತರಾಷ್ಟ್ರ ಹೇಳ್ತಾನೆ, ನನಗೆ ಇಷ್ಟು ವರ್ಷ, ಇಷ್ಟು ನನ್ನ ಜನ್ಮದಿಂದ ನಾನು ಕುರುಡ, ನಾನು ಏನು ನೋಡಿಲ್ಲ ಯಾವತ್ತು, ಈಗ ಯಾಕೆ ನನಗೆ ಈ ಯುದ್ಧ ನೋಡಕ್ ನನಗೆ ಯಾಕೆ ಕಣ್ಣು, ನನಗ್ ಬೇಡ. ಅದಕ್ ಬದಲು ಸಂಜಯ ಇದ್ದಾನೆ, ಸಂಜಯ ಬಂದ್ಬಿಟ್ಟು ನನ್ನ ಮಂತ್ರಿ, ಸಂಜಯ ಧೃತರಾಷ್ಟ್ರನ ಮಂತ್ರಿ,
ಹಾಗೂ ತುಂಬಾ ಅವ್ರು ಒಟ್ಟಿಗೆ ಗುರುಕುಲದಲ್ಲಿ ಓದಿರೋದ್ರಿಂದ ತುಂಬಾ ಮಿತ್ರ ಸ್ಥಾನದಲ್ಲೂ ಇದ್ದಾನೆ. ಸೊ ನನಗ್ ಬದಲು ಆ ದಿವ್ಯ ದೃಷ್ಟಿಯನ್ನ ನೀವು ಸಂಜಯನಿಗೆ ಕೊಡಿ. ಸಂಜಯ ಎಲ್ಲ ನೋಡ್ಬಿಟ್ಟು ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು ನನಗೆ ಹೇಳಿ ಅಂತ ಈ ಒಂದು ಘಟನೆ ನಡೆದಿರುತ್ತೆ. ಆದ್ರಿಂದ ಧೃತರಾಷ್ಟ್ರನಿಗೆ ಕಣ್ ಕಾಣಿಸೋದಿಲ್ಲ. ಸಂಜಯನಿಗೆ ದಿವ್ಯ ದೃಷ್ಟಿ ಇರೋದ್ರಿಂದ ಅವನು ಹಸ್ತಿನಾಪುರದಲ್ಲಿ ಅಲ್ಲಿ ರಾಜ್ಯ ದರ್ಬಾರದಲ್ಲಿ ಕೂತ್ಕೊಂಡ್ರು ಕೂಡ ಇಲ್ಲಿ ಕುರುಕ್ಷೇತ್ರದಲ್ಲಿ ಯುದ್ಧ ನಡೆಯೋ ಕಡೆ ಏನ್ ನಡೀತಾ ಇದೆ ಅನ್ನೋದು ಸಂಜಯನಿಗೆ ಕಾಣ್ತಾ ಇದೆ. ಈ ಹಿನ್ನೆಲೆ ಇದರಿಂದ ಇವಾಗ ನಾವು ಈ ಶ್ಲೋಕಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ಧೃತರಾಷ್ಟ್ರೌವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮ್ಮ ಕುರ್ವತ ಸಂಜಯ. ಸೊ ಇಲ್ಲಿ ಧೃತರಾಷ್ಟ್ರ ಸಂಜಯನನ್ನ ಕೇಳ್ತಾನೆ, ಸಂಜಯ, ಈ ಧರ್ಮದ ತಾಣವಾದ ಅಂದ್ರೆ ಧರ್ಮದ ಕ್ಷೇತ್ರವಾದ ಈ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಬೇಕು ಅನ್ನೋ ಒಂದು ಬಯಕೆಯಿಂದ ನನ್ನವರು ಮತ್ತು ಪಾಂಡವರರು ನಿಂತಿದ್ದಾರೆ. ಅವ್ರು ಏನ್ ಮಾಡಿದ್ರು ಅಂತ ಪ್ರಶ್ನೆ ಧೃತರಾಷ್ಟ್ರಂದು. ನನ್ನವರು ಅಂದ್ರೆ ನನ್ನ ಮಕ್ಕಳು, ಪಾಂಡವರು ಅಂದ್ರೆ ಪಾಂಡುವಿನ ಮಕ್ಕಳು. ಸೊ ಇವರಿಬ್ರು ಎರಡು ಗುಂಪಿನ ಜನನು ಬಂದಲ್ಲಿ ನಿಂತಿದಾರಲ್ಲ ಧರ್ಮಕ್ಷೇತ್ರದಲ್ಲಿ ಕುರುಕ್ಷೇತ್ರದಲ್ಲಿ, ಅವ್ರು ಏನ್ ಮಾಡಿದ್ರು ಅಂತ ಪ್ರಶ್ನೆ ಕೇಳೋದು ಧೃತರಾಷ್ಟ್ರ. ಈ ಕುರುಕ್ಷೇತ್ರ ಅನ್ನೋ ಜಾಗ ಈಗಲೂ ಕೂಡ ನಾವು ಹೋಗಿ ನೋಡ್ಬೋದು. ನಮ್ಮ ಉತ್ತರ ಭಾರತದಲ್ಲಿ ಹರಿಯಾಣ ಅಂತ ರಾಜ್ಯ ಇದೆ. ಆ ರಾಜ್ಯದಲ್ಲಿ ಇದು ಸ್ಥಿತವಾಗಿದೆ, ಕುರುಕ್ಷೇತ್ರ ಅನ್ನೋ ಕ್ಷೇತ್ರ. ಅಲ್ಲಿ ಇವತ್ತು ಕೂಡ ನಾವು ನೋಡಿದ್ರೆ ಅಲ್ಲಿ ಒಂದು ವಟವೃಕ್ಷ ಇದೆ. ಅದನ್ನ ಅಕ್ಷಯ ವಟವೃಕ್ಷ ಅಂತ ಹೇಳ್ತಾರೆ. ಅಂದ್ರೆ ಆ ವೃಕ್ಷ ಕುರುಕ್ಷೇತ್ರದ ಧರ್ಮಯುದ್ಧ ನಡೆದಾಗ್ಲೂ ಅದಲ್ಲಿತ್ತು, ಇವತ್ತು ಅಲ್ಲಿದೆ ಅಂತ ನಂಬಿಕೆ. ಅದನ್ನ ಅಕ್ಷಯ ವಟವೃಕ್ಷ ಅಂತ ಹೇಳ್ತಾರೆ. ಈ ಭಗವದ್ಗೀತೆ ಕೃಷ್ಣ ಅರ್ಜುನನಿಗೆ ಹೇಳಿರೋದಕ್ಕೆ ಅದೇ ಒಂದು ಸಾಕ್ಷಿ ಅಂತ ಹೇಳ್ತಾರೆ. ಅಲ್ಲಿ ಒಂದು ಈ ಒಂದು ಚಿತ್ರಣ ತರ ಮಾಡಿನೂ ಇಟ್ಟಿದ್ದಾರೆ. ಒಂದು ರಥ ತರ ಇದೆ, ಅದರಲ್ಲಿ ಕೃಷ್ಣ ಕೂತಿರೋದು ಮತ್ತೆ ಅರ್ಜುನ ಕೂತ್ಕೊಂಡು ಗೀತೆಯನ್ನ ಕೇಳಿಸ್ಕೊಳ್ಳೋ ತರ ಒಂದು ಪ್ರತಿಮೆ ಅಲ್ಲಿ ಮಾಡಿಟ್ಟಿದ್ದಾರೆ. ನಿಮ್ಗೂ ಕೂಡ ಅವಕಾಶ ಸಿಕ್ಕಿದಾಗ ಖಂಡಿತ ಅಲ್ಲಿ ಎಲ್ಲ, ನಾವು ಉತ್ತರ ಭಾರತದಲ್ಲಿ ಬಹಳಷ್ಟು ನಮ್ಮ ತೀರ್ಥಕ್ಷೇತ್ರಗಳಿವೆ, ಅಲ್ಲೆಲ್ಲ ಹೋಗಿ ನೀವು ಕೂಡ ತೀರ್ಥಯಾತ್ರೆ ಮಾಡಿ ಬರಬೇಕು ಅಂತ ಹೇಳ್ಕೊತೀನಿ. ಸೊ ಈಗ ನಾವು ಈ ಶ್ಲೋಕದಲ್ಲಿರೋ ಅಂಶಗಳನ್ನ ನೋಡೋಣ. ಸೊ ಇಲ್ಲಿ ಧೃತರಾಷ್ಟ್ರ ಕೇಳುವಾಗ ಧರ್ಮಕ್ಷೇತ್ರೇ ಅಂತ ಕೇಳ್ತಾನೆ. ಸೊ ಧರ್ಮಕ್ಷೇತ್ರ ಅಂದ್ರೆ ಏನು? ಯಾವ ಒಂದು ಕ್ಷೇತ್ರದಲ್ಲಿ, ಯಾವ ಒಂದು ಸ್ಥಾನದಲ್ಲಿ ನಮಗೆ ಧರ್ಮಚಿಂತನ ಮಾಡಬೇಕು, ಧರ್ಮಚಿಂತನೆ ನಮ್ಮಲ್ಲಿ ತಾನಾಗೆ ಬರುತ್ತೋ ಅಂಥ ಒಂದು ಸ್ಥಳವನ್ನ ಧರ್ಮಕ್ಷೇತ್ರ ಅಂತ ಹೇಳ್ತಾರೆ. ಅಂದ್ರೆ ಆ ಕ್ಷೇತ್ರದಲ್ಲಿ ಇದ್ದಾಗ ನಮಗೆ ಧರ್ಮಚಿಂತನೆ ಮಾಡಬೇಕು ಅಂತ ಒಂದು ಪ್ರೇರಣೆ ಸಿಗುತ್ತೆ. ಈಗ ಧೃತರಾಷ್ಟ್ರ ಈ ಧರ್ಮಕ್ಷೇತ್ರ ಅಂತ ಯಾಕಿಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾನೆ? ಅವನಿಗೆ ಏನ್ ವಿಚಾರ ಬಂದಿದೆ? ಧೃತರಾಷ್ಟ್ರ ಅನ್ಕೋತಾ ಇದ್ದಾನೆ, ಈ ಧರ್ಮಕ್ಷೇತ್ರದಲ್ಲಿ ಇದ್ದಾಗ ಅದರ ಪ್ರಭಾವ ಏನಿರುತ್ತೆ ಅಂತ ಅವನಿಗೆ ಯೋಚನೆ. ಈಗ ಯಾರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಅವನಿಗೆ ಭಯ. ಒಂದು, ಯುಧಿಷ್ಠಿರನ ಮೇಲೆ ಏನ್ ಪ್ರಭಾವ ಆಗುತ್ತೆ, ಎರಡನೇದಾಗಿ ದುರ್ಯೋಧನನ ಮತ್ತೆ ಇತರ ಕೌರವರ ಮೇಲೆ ಏನ್ ಪ್ರಭಾವ ಆಗುತ್ತೆ ಅಂತ ಅವನ್ ವಿಚಾರ ಬರ್ತಾ ಇದೆ ಅವನಿಗೆ. ಈಗ ಯುಧಿಷ್ಠಿರನ್ ಬಗ್ಗೆ ಏನ್ ವಿಚಾರ ಧೃತರಾಷ್ಟ್ರನ್ಗೆ ಅಂದ್ರೆ, ಯುಧಿಷ್ಠಿರ ನಮ್ಗೆಲ್ರಿಗೂ ಗೊತ್ತಿದೆ, ಧರ್ಮರಾಜ ಅವನು, ಧರ್ಮಪುತ್ರ ಅವನು, ಯಮಧರ್ಮನಿಗೆ ಹುಟ್ಟಿರುವಂತ ಮಗ ಅವನು. ಸೊ ಈ ಯುಧಿಷ್ಠಿರ ಅವನು ಆಲ್ರೆಡಿ ಧರ್ಮವಂತನಾಗಿದ್ದಾನೆ. ಇಂಥ ಒಂದು ಧರ್ಮ ಯಾವಾಗ್ಲೂ ಪಟ್ಟಿ ಹಿಡ್ದಿರೋ ಯುಧಿಷ್ಠಿರ ಆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋದಾಗ ಅವನಿಗೇನಾದ್ರೂ ಈ ಯುದ್ಧನೇ ಬೇಡ, ನಾವು ಈ ಯುದ್ಧ ತ್ಯಾಗ ಮಾಡ್ಬಿಡ್ತೀನಿ, ನನ್ಗೇನು ಬೇಡ, ನಾನು ಇದೆಲ್ಲ ಬಿಟ್ಬಿಟ್ಟು ನಾನು ಮತ್ತೆ ಪುನಃ ಕಾಡಿಗೆ ಹೋಗ್ಬಿಡ್ತೀನಿ, ನಾನು ಸನ್ಯಾಸ ತಗೊಂಡ್ಬಿಡ್ತೀನಿ ಅನ್ನೋ ಒಂದು ಭಾವ ಬರುತ್ತಾ ಅಂತ ಒಂದು ಆಸೆ ಧೃತರಾಷ್ಟ್ರನಿಗೆ. ಯಾಕೆ ಆಸೆ? ಯುಧಿಷ್ಠಿರನಿಗೆ ಏನಾದ್ರೂ ಈ ತರ ಒಂದು ಭಾವ ಬಂದ್ರೆ ಆಗ ಅಲ್ಲಿ ಯುದ್ಧನೇ ಮಾಡ್ಬೇಕಾಗಿಲ್ವಲ್ಲ. ಧೃತರಾಷ್ಟ್ರನಿಗೆ ಎಲ್ಲೋ ಮನಸ್ಸಲ್ಲಿ, ಒಳ ಮನಸ್ಸಲ್ಲಿ ಗೊತ್ತಿದೆ, ಪಾಂಡವರ ಕಡೆ ಧರ್ಮ ಇದೆ, ಪಾಂಡವರ ಕಡೆ ಕೃಷ್ಣ ಇದ್ದಾನೆ, ಸೊ ಪಾಂಡವರೇ ಈ ಯುದ್ಧ ಗೆಲ್ಲೋದು ಅನ್ನೋದು ಅವನು ಒಳಗೆಲ್ಲೋ ಒಂದು ಆಭಾಸ ಆಗ್ತಾ ಇದೆ. ಆದ್ರೆ ಅದನ್ನ ಆಕ್ಸೆಪ್ಟ್ ಮಾಡಕ್ಕೆ, ಅದೊಂದು ಸ್ವೀಕಾರ ಆಗ್ತಾ ಇಲ್ಲ ಅವನ ಮನಸ್ಸಿಗೆ. ಸೊ ಅವನಿಗೆಲ್ಲೋ ಒಂದ್ ಕಡೆ ತನ್ನ ಮಕ್ಕಳು ಕೌರವರು ಗೆಲ್ಬೇಕು, ಅವ್ರಿಗೆ ರಾಜ್ಯ ಸಿಗ್ಬೇಕು ಅಂತ ಒಂದು ತುಂಬಾ ಆಸೆ ಇದೆ. ಅದರಿಂದ ಅವನಿಗೆ ಏನೊಂದು ಒಂದು ಆಸೆ ಅವನಿಗೆ ಏನಂದ್ರೆ,
ಯುಧಿಷ್ಠಿರ ಈ ಪುಣ್ಯಭೂಮಿನಲ್ಲಿದ್ದಾಗ ಅವನಿಗೆ ನಾವು ಈ ಯುದ್ಧ ಎಲ್ಲ ತ್ಯಾಗ ಮಾಡ್ಬಿಟ್ಟು ನಾವೆಲ್ಲ ಕೌರವ್ರಿಗೆ ಬಿಟ್ಬಿಟ್ಟು ನಾವು ಹೋಗ್ಬಿಡೋಣ ಅಂತೂ ಅಂತ ಒಂದೇನಾದ್ರೂ ವಿಚಾರ ಬಂದ್ರೆ ತುಂಬಾ ಒಳ್ಳೇದಾಯ್ತಲ್ಲ ಅಂತ ಒಂದು ಹೋಪ್ ಇದೆ, ಒಂದು ಆಸೆ ಇದೆ ಧೃತರಾಷ್ಟ್ರನಿಗೆ. ಎರಡನೇದಾಗಿ ಅವನಿಗೆ ಇನ್ನೊಂದು ಆಸೆ, ಭಯ ಮನ್ಸಲ್ಲಿ. ಏನಂದ್ರೆ ಈ ದುರ್ಯೋಧನ ಕೌರವರೆಲ್ಲ ಅಲ್ಲಿ ನಿಂತಿದಾರಲ್ಲ, ಮೂಲತಃ ಅವನಿಗೂ ಗೊತ್ತು ದುರ್ಯೋಧನನಿಗೆ ಯಾವ ಧರ್ಮ ಚಿಂತನೆನೂ ಇಲ್ಲ. ಅವ್ರ ಕೌರವರ ಕಡೆ ಇರೋ ಎಲ್ಲಾ ಯೋಧರು ಎಲ್ರೂ ಕೂಡ ಅಧರ್ಮದ ಕಡೆನೇ ಇದ್ದಾರೆ ಅಂತ. ಆದ್ರೂ ಅವನ್ಗೆಲ್ಲೋ ಭಯ. ಈ ಧರ್ಮಕ್ಷೇತ್ರ ಅನ್ನೋದು ತುಂಬಾ ಪವರ್ಫುಲ್ ಆಗಿರುತ್ತೆ, ಅಲ್ಲಿ ತುಂಬಾ ಶಕ್ತಿ ಇರುತ್ತೆ, ಅಲ್ಲಿ ತುಂಬಾ ಒಂದು ಯಾವ ವ್ಯಕ್ತಿ ಅಲ್ಲಿ ಹೋದ್ರೂ ಕೂಡ ಅವ್ರಿಗೆ ಧರ್ಮನೇ ನಾವು ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು ಅಂತ ಒಂದು ಮನ್ಸಲ್ಲಿ ವಿಚಾರ ಬರುತ್ತೆ. ಆ ಸಾಧ್ಯತೆ ಇದೆ. ಸೊ ಎಲ್ಲಾದ್ರೂ ಈ ದುರ್ಯೋಧನ ಮತ್ತೆ ಈ ಕೌರವರೆಲ್ಲ ನಾವು ಯುದ್ಧ ಮಾಡಲ್ಲ ಅಂತ ಅವರೆಲ್ಲಾದ್ರೂ ಬಿಟ್ಬಿಡ್ತಾರಾ ಅನ್ನೋ ಒಂದು ಭಯ. ಯಾಕೆಂದ್ರೆ ಆ ತರ ಬಿಟ್ಬಿಟ್ರೆ ಅವಾಗ ರಾಜ್ಯ ಹೋಗ್ಬಿಡುತ್ತೆ ಕೌರವರ ಕೈಯಿಂದ. ಧೃತರಾಷ್ಟ್ರನಿಗೆ ಏನಂದ್ರೆ ಅವನ್ ಹೊರಗಡೆ ತೋರ್ಸ್ಕೊಳ್ತಾ ಇರೋದು ಯಾವಾಗ್ಲೂ ನನಗೆ ಪಾಂಡವರು ಒಂದೇ, ನನ್ ಮಕ್ಕಳು ಒಂದೇ, ಎಲ್ರು ನನಗ್ ಸಮ ಅಂತ ತೋರ್ಸ್ಕೊತಾ ಇದ್ದಾನೆ. ಆದ್ರೆ ನಿಜವಾಗ್ಲೂ ಅವನ್ಗೇನಿದೆ, ಅವನಿಗೂ ಒಂದು ಆ ರಾಜ್ಯವನ್ನ ಆಳ್ಬೇಕು ಅಂತ ಆಸೆ ಇದೆ. ಆಕ್ಚುಲ್ ಆಗಿ ಪಾಂಡು ರಾಜ ಆಗಿದ್ದ. ಪಾಂಡು ರಾಜ್ಯ ಬಿಡ್ಬೇಕಾಗಿರೋ ಒಂದು ಪರಿಸ್ಥಿತಿ ಬಂತು. ಆವಾಗ ಇನ್ನೇನು ಒಂದು ಬೇರೆ ನಮ್ಗೆ ಯಾವ್ದು ದಾರಿ ಇಲ್ಲ ಅಂತ ಧೃತರಾಷ್ಟ್ರನ್ನ ರಾಜ ಮಾಡಿದ್ದಾಯ್ತು. ಆದ್ರೆ ಪಾಂಡವನ ಮಕ್ಕಳು ಬಂದ್ರಲ್ಲ ಕಾಡಿಂದ, ಅವ್ರು ವಾಪಸ್ ಬಂದಾಗ ಅವ್ರಿಗೆ ರಾಜ್ಯ ನ್ಯಾಯವಾಗಿ ಸಿಗ್ಬೇಕಿತ್ತು. ಆದ್ರೂ ಬಿಟ್ಕೊಟ್ಟಿಲ್ಲ ಧೃತರಾಷ್ಟ್ರನು. ಸೊ ಅದರಿಂದ ನಮ್ಗೆ ಗೊತ್ತಾಗುತ್ತೆ ಧೃತರಾಷ್ಟ್ರನಿಗೆ ತನಗೂ ತುಂಬಾ ಆಸೆ ಇದೆ, ರಾಜ್ಯ ತನ್ನ ಕೈಯಲ್ಲೇ ಇರಬೇಕು ಅಂತ. ಆ ಒಂದು ಭಾವ ಇರೋದ್ರಿಂದ ತನ್ನ ಮಕ್ಕಳು ಗೆಲ್ಬೇಕು ಅಂತ ಅವನಿಗೆ ಭಾವ ಇದೆ. ಅದಕ್ಕೆ ಅವನ್ಗೆ ಭಯ. ದುರ್ಯೋಧನ ಕೌರವರೆಲ್ಲ ಎಲ್ಲಾದ್ರೂ ಆ ಪುಣ್ಯಕ್ಷೇತ್ರದಲ್ಲಿ ಹೋಗ್ಬಿಟ್ಟು ಅವರೆಲ್ಲಾದ್ರೂ ನಾವು ಈ ರಾಜ್ಯ ಬಿಟ್ಬಿಡ್ತೀವಿ, ನಮ್ಗೆ ಈ ಯುದ್ಧ ಬೇಡ, ನಾವು ಪಾಂಡವರಿಗೆ ಕೊಟ್ಬಿಡ್ತೀವಿ ಅಂತ ಎಲ್ಲಾದ್ರೂ ಕೇಳ್ಬಿಡ್ತಾರಾ ಅಂತ ಒಂದು ಭಯ ಇದೆ. ಈಗ ಈ ಎರಡರಲ್ಲಿ ನಮಗ್ ಗೊತ್ತಲ್ಲ, ಧೃತರಾಷ್ಟ್ರನಿಗೆ ಏನ್ ಬೇಕಾಗಿದೆ, ಅವನ್ಗೆ ಯುಧಿಷ್ಠಿರ ಯುದ್ಧ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಕು, ದುರ್ಯೋಧನ ಯುದ್ಧ ಮಾಡ್ತೀನಿ ಅಂತ ದೃಢವಾಗಿ ನಿಂತ್ಕೋಬೇಕು. ಇದೇ ಅವನ ಮನ್ಸಲ್ಲಿರೋ ಆಸೆ. ಈಗ ಇನ್ನೊಂದು ವಿಷಯ ಅವನ್ಗೇನಂದ್ರೆ, ಈಗ ಆಲ್ರೆಡಿ ಆಗ್ಲೇ ಈ ಪಾಂಡವರ ಕಡೆ ಕೃಷ್ಣ ಇದ್ದಾನೆ. ಅವನಿಗೂ ಗೊತ್ತು ಪಾಂಡವರು ಧರ್ಮದ ಕಡೆಯಲ್ಲಿದ್ದಾರೆ. ಅವನಿಗೂ ಗೊತ್ತು, ಧೃತರಾಷ್ಟ್ರನಿಗೂ ಗೊತ್ತಿದೆ ಧರ್ಮ ಪಾಂಡವರ ಕಡೆಯಲ್ಲಿದೆ. ಸೊ ಇಷ್ಟೆಲ್ಲ ಇರುವಾಗ ಆ ಯುದ್ಧ ಭೂಮಿಯಲ್ಲಿ ಧರ್ಮವಂತರಾಗಿರೋ ಈ ಪಾಂಡವರಿಗೆ ಲಾಭ ಆಗುತ್ತಾ, ಅವ್ರಿಗೆ ಆ ಲಾಭ ಆಗಿನೇ ಅವ್ರು ಗೆದ್ಬಿಡ್ತಾರೇನೋ ಅಂತ ಆ ಒಂದು ವಿಚಾರನೂ ಅವನ ಮನ್ಸಲ್ಲಿದೆ. ಅದಕ್ಕಾಗಿ ಅವನು ಇವಾಗ ಸಂಜಯನ ಹತ್ರ ಪ್ರಶ್ನೆ ಕೇಳ್ತಾನೆ. ಈಗ ಅವನ್ ಪ್ರಶ್ನೆ ಕೇಳೋವಾಗ ಯಾವ ತರ ಪ್ರಶ್ನೆ ಕೇಳ್ತಾ ಇದ್ದಾನೆ ಧೃತರಾಷ್ಟ್ರ? ಮಾಮಕಃ ಪಾಂಡವಾಶ್ಚೈವ ಅಂತಾನೆ. ಮಾಮಕಃ ಅಂತಾನೆ ಅಂದ್ರೆ ನನ್ನ ಮಕ್ಕಳು. ಈ ನನ್ನ ಮಕ್ಕಳು ಅಂದಾಗ ವೆರಿ ಕ್ಲಿಯರ್ಲಿ ನಮ್ಗೆ ಅರ್ಥ ಆಗುತ್ತೆ ಅವನ್ ಮನ್ಸಲ್ಲಿ ತನ್ನ ಮಕ್ಕಳ ಬಗ್ಗೆ ಒಂದು ವ್ಯಾಮೋಹ ಇದೆ. ಇವ್ರು ನನ್ನವರು, ದುರ್ಯೋಧನ ದುಶ್ಯಾಸನ ಇವರೆಲ್ಲರೂ ನನ್ನವರು, ನನ್ನ ಮಕ್ಕಳು. ಪಾಂಡವರು ಅಂದ್ರೆ ಅವ್ರು ಬೇರೆಯವರು, ಅವ್ರು ಇತರರು. ಸೊ ಅಲ್ಲಿ ನಮ್ಗೆ ಒಂದು ಗೊತ್ತಾಗುತ್ತೆ ಇವನ್ ಮನೋಭಾವ ಯಾವ ತರ ಇದೆ ಅಂತ. ಮುಂದೆ ಕೇಳ್ತಾನೆ, ಕಿಂ ಅಕುರ್ವತ, ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾನೆ. ಈಗ ಈ ರೀತಿ ಪ್ರಶ್ನೆ ಕೇಳೋದ್ರಲ್ಲಿ ಒಂದು ಇದು ವಿಚಿತ್ರವಾದ ಪ್ರಶ್ನೆ. ಈಗ ನೀವು ನೋಡ್ಕೊಳ್ಳಿ, ನೀವು ಯಾರ ಮನೆಗಾದ್ರೂ ನೀವು ಹೋದ್ರಿ, ನೀವು ಹೋದ್ಮೇಲೆ ಆ ಮನೇಲಿರೋ ಗೃಹಿಣಿ ಅಡ್ಗೆ ಮನೆಗೆ ಹೋಗ್ತಾಳೆ. ಆಗ ನೀವು ಕೇಳ್ತೀರಾ, ಅವ್ರಲ್ಲಿ ಅಡ್ಗೆ ಮನೆಗೆ ಹೋದ್ರಲ್ಲ ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ಅಂತ ಕೇಳ್ತೀವಾ? ಖಂಡಿತ ಕೇಳಲ್ಲ. ಯಾಕಂದ್ರೆ ನಮಗ್ ಗೊತ್ತು ಅಡ್ಗೆ ಮನೆಗೆ ಹೋದ್ಮೇಲೆ ಏನೋ ಕಾಫಿ ಮಾಡ್ತಾರೆ, ಏನೋ ನಮಗ್ ತಿಂಡಿ ಮಾಡ್ತಾರೆ, ತಗೊಂಡ್ಬರ್ತಾರೆ ಅಂತ. ಯಾರನ್ನಾದ್ರೂ ನಾವು ಅವರು ಪೂಜಾ ರೂಮಿಗೆ ಹೋದ್ರು ಅಂತ ನೋಡ್ತೀವಿ. ಆಗ ಅಲ್ಲೋಗಿ ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತೀವಾ? ಇಲ್ಲ. ಯಾಕಂದ್ರೆ ಪೂಜಾ ರೂಮಿಗೆ ಹೋದ್ರೆ ಯಾರೋ ಒಬ್ರು ಪೂಜೆ ಮಾಡಕ್ಕೆ ಹೋಗಿದ್ದಾರೆ, ಭಗವಂತನ ಧ್ಯಾನ ಮಾಡಕ್ ಹೋಗಿದ್ದಾರೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಈಗ ಯಾಕೆ ಧೃತರಾಷ್ಟ್ರ ಈ ಪ್ರಕಾರ ಒಂದು ಪ್ರಶ್ನೆ ಕೇಳ್ತಾನೆ, ಏನ್ ಮಾಡ್ತಾ ಇದ್ದಾರೆ ಅಂತ? ಇಲ್ಲಿ ಆಚಾರ್ಯರು ಹೇಳ್ತಾರೆ, ನಮಗೆ ಈ ಒಂದು ಪರೋಕ್ಷವಾದ ರೀತಿಯಲ್ಲಿ ಅವನ್ ಪ್ರಶ್ನೆ ಕೇಳೋದ್ರಿಂದ ನಮಗೊಂದು ತುಂಬಾ ಚೆನ್ನಾಗಿ ಅರ್ಥ ಆಗ್ಬೋದು. ಈ ಧೃತರಾಷ್ಟ್ರನಿಗೆ ಬೂಟಾಟಿಕೆ ಸ್ವಭಾವ, ನಾವೇನ್ ಇಂಗ್ಲಿಷಲ್ಲಿ ಹಿಪೋಕ್ರಿಸಿ ಅಂತ ಹೇಳ್ತೀವಿ, ಅಥವಾ ಡಬಲ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ. ಅಂದ್ರೆ ಮನ್ಸಲ್ಲಿ ವಿಚಾರ ಇರೋದೇ ಒಂದು,
ಹೊರಗಡೆ ತೋರಿಸ್ಕೊಳ್ಳೋದೇ ಬೇರೆ, ಅನುಭವಿಸ್ತಾ ಇರೋ ಒಂದು ಭಾವನೆನೇ ಬೇರೆ, ತೋರಿಸ್ಕೊಳ್ಳೋದೇ ಬೇರೆ. ಸೊ ಈ ಥರ ಒಂದು ಸ್ವಭಾವ ಇದ್ದಾಗ ಅವ್ರಿಗೆ ಡೈರೆಕ್ಟಾಗಿ ಇರೋಕ್ಕೆ ಇಷ್ಟ ಆಗಲ್ಲ. ಅವರು ಸರಳವಾಗಿ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಪ್ರಶ್ನೆಗಳನ್ನು ಕೇಳಲ್ಲ. ಅವರು ಪರೋಕ್ಷವಾಗಿ ಇಂಡೈರೆಕ್ಟ್ ಆಗೇ ಪ್ರಶ್ನೆಗಳನ್ನ ಕೇಳ್ತಾರೆ. ಈಗ ಏನು ಇವನಿಗೆ ಪರೋಕ್ಷವಾದ ಆಸೆ ಏನಿದೆ ಧೃತರಾಷ್ಟ್ರನಿಗೆ? ಈಗ ಪ್ರಶ್ನೆ ಕೇಳೋವಾಗ ಪಾಂಡವರು ಕೌರವರು ಅಲ್ಲಿ ಹೋದ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಒಳ ಮನಸ್ಸಲ್ಲಿರೋ ವಿಚಾರ ಆಸೆ ತನ್ನ ಮಕ್ಕಳು ಜಯಿಸ್ಬೇಕು, ಪಾಂಡವರು ಸೋಲ್ಬೇಕು ಅನ್ನೋ ವಿಚಾರ ಇದೆ. ಆದ್ರೆ ಆ ಥರ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ವಲ್ಲ. ಹಂಗ್ ಸರಳವಾಗಿ ಅದನ್ನ ಹೇಳ್ಬಿಟ್ರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ, ಓ ಇವನ್ ಪಕ್ಷಪಾತಿ, ಇವನ್ಗೆ ತನ್ನ ಮಕ್ಕಳ ಮೇಲೆ ಆಸೆ ಇದೆ, ಪಾಂಡವರನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಅದು ಗೊತ್ತಾಗಬಾರ್ದು ಅನ್ನೋ ಉದ್ದೇಶದಿಂದ ಈ ತರ ಒಂದು ಪರೋಕ್ಷವಾಗಿ ಕೇಳ್ತಾ ಇರೋ ಪ್ರಶ್ನೆ ಇದು. ಆಮೇಲೆ ಇಲ್ಲಿ ಇನ್ನೊಂದು ಆಚಾರ್ಯರು ಹೇಳ್ತಾರೆ, ಧೃತರಾಷ್ಟ್ರನ್ ಸ್ವಭಾವ ಹೇಗಿದೆ ಅಂದ್ರೆ, ಈ ಉಷ್ಟ್ರ ಪಕ್ಷಿ ಅಂತ ಒಂದು ಪಕ್ಷಿ ಇರುತ್ತೆ, ಆ ಪ್ರಕಾರ ಇವನ್ ಸ್ವಭಾವ ಇದೆ ಅಂತ ಹೇಳ್ತಾರೆ. ಈ ಉಷ್ಟ್ರ ಪಕ್ಷಿ ಅದನ್ನ ನಾವು ಇಂಗ್ಲಿಷಲ್ಲಿ ಆಸ್ಟ್ರಿಚ್ ಅಂತ ಹೇಳ್ತೀವಿ. ಅದು ಇದರಲ್ಲಿರುತ್ತೆ, ನನಗೆ ಇಂಗ್ಲಿಷ್ ವರ್ಡ್ ಗೊತ್ತಾಗ್ತಾ ಇಲ್ಲ, ಡೆಸರ್ಟ್ ಅಂತೀವಲ್ಲ, ಅಲ್ಲಿ ತುಂಬಾ ಎಲ್ಲ ಮರಳೇ ಇರುತ್ತೆ, ಆ ತರ ಜಾಗದಲ್ಲಿ ಅದಿರುತ್ತೆ. ಆ ಜಾಗದಲ್ಲಿ ಒಂದು ಬಿರುಗಾಳಿ ತರ ಬಂದ್ರೆ ಈ ಉಷ್ಟ್ರ ಪಕ್ಷಿ ಏನ್ ಮಾಡುತ್ತೆ, ತನ್ನನ್ನು ಕಾಪಾಡೋಕ್ಕೆ ಎಲ್ಲೋ ಹೋಗಿ ಒಂದ್ ಕಡೆ ತಾನು ಸುರಕ್ಷೆಗೆ ಎಲ್ ಸ್ಥಳ ಇದೆಯೋ ಅಲ್ಲಿ ಹೋಗ್ಬೇಕು ತಾನೆ, ತಾನು ಸುರಕ್ಷಿತವಾಗಿರ್ಬೇಕು ಅಂತ ಪ್ರಯತ್ನ ಮಾಡ್ಬೇಕು ತಾನೆ. ಆದ್ರೆ ಅದನ್ನ ಮಾಡಲ್ಲ. ಅದೇನ್ ಮಾಡುತ್ತೆ, ಆ ಮರಳು ಒಳಗೆ ಒಂದು ಹಳ್ಳ ತೋಡ್ಬಿಟ್ಟು ತನ್ನ ತಲೆನ ಅದ್ರೊಳಗೆ ಹಾಕೊಂಡ್ಬಿಡುತ್ತೆ. ಅಂದ್ರೆ ಅದ್ರ ಭಾವ ಏನು ಆ ಪಕ್ಷಿದು, ನನ್ ತಲೆಯಲ್ಲಿ ಒಳಗೆ ಹಾಕೊಂಡ್ಬಿಟ್ರೆ ನನಗೆ ಈ ಬಿರುಗಾಳಿ ನಡೀತಾ ಇರೋದು ಯಾವ್ದು ಕಾಣಿಸ್ತಾ ಇಲ್ಲ, ನನ್ಗೆ ಅದು ಯಾವ್ದು ಗೊತ್ತಾಗ್ತಾ ಇಲ್ಲ, ಅಂದ್ರೆ ಬಿರುಗಾಳಿನೇ ಇಲ್ಲ ಅಂತ ಭಾವಿಸ್ಕೊಳುತ್ತೆ. ಸೊ ಈ ಆಟಿಟ್ಯೂಡ್ ಏನಿದೆ, ಈ ಒಂದು ಸ್ವಭಾವ ಏನಿದೆ ಅಂದ್ರೆ ಏನು, ನಾವು ತುಂಬಾ ಸರಿ ಈ ತರ ಮಾಡ್ತೀವಿ. ಏನೋ ಒಂದು ನಮ್ಮ ಎದುರಿಗೆ ಒಂದು ಸಮಸ್ಯೆ ಇರುತ್ತೆ, ಆದ್ರೆ ನಾವು ಆ ಸಮಸ್ಯೆನೇ ಇಲ್ಲ ಅನ್ನೋ ತರ ನಾವು ಭಾವಿಸ್ತೀವಿ. ಅದನ್ನ ಈ ಉಷ್ಟ್ರ ಪಕ್ಷಿಯ ಲಕ್ಷಣ ಅಂತ ಹೇಳೋದು. ಸೊ ಏನೋ ಒಂದು ನಾವು ಅದ್ರ ಕಡೆ ದುರ್ಲಕ್ಷ್ಯ ಮಾಡಿದ್ರೆ ಅದು ತನ್ನಂತಾನೇ ಸರಿ ಹೋಗ್ಬಿಡುತ್ತೆ ಅನ್ನೋ ಒಂದು ಭಾವ, ಅದು ತಪ್ಪು. ಈ ಧೃತರಾಷ್ಟ್ರನಿಗೆ ಇದೇ ತರ ಭಾವ ಇದೆ. ಮುಂಚೆಯಿಂದಾನು, ಚಿಕ್ಕ ವಯಸ್ಸಿಂದಾನು ಅವ್ರ ಮಕ್ಕಳು ತಪ್ಪು ಮಾಡ್ತಾ ಇರ್ಬೇಕಾದ್ರೆ ಅದನ್ನ ಯಾವತ್ತೂ ಅವನು ತಿದ್ದಕ್ ಹೋಗಿಲ್ಲ. ಸೊ ಅವನ್ ಏನ್ ಅನ್ಕೊಂಡಿದ್ದಾನೆ ಧೃತರಾಷ್ಟ್ರ, ಅವ್ರಾಗ ಅವ್ರು ಸರಿ ಹೋಗ್ಬಿಡ್ತಾರೆ, ಈ ತರ ಏನೋ ಒಂದ್ ನಾನ್ ಬಿಟ್ಬಿಟ್ರೆ ಸರಿ, ಏನೋ ಪಾಂಡವರೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಈ ತರ ಒಂದು ಭಾವ ಇದೆ, ದುರ್ಲಕ್ಷ್ಯ ಮಾಡಿದ್ರೆ ತಾನೇ ಸಮಸ್ಯೆಗಳು ಸರಿ ಹೋಗ್ಬಿಡುತ್ತೆ, ಅಲ್ಲಿ ಸಮಸ್ಯೆ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ ಅಂತ ಒಂದು ಭಾವ ಇದೆ. ಈಗ ಇಲ್ಲಿ ಮುಂದೆ ಆಚಾರ್ಯರು ಹೇಳ್ತಾರೆ, ಇದರಿಂದ ನಾವು ಏನ್ ತಿಳ್ಕೊಬಹುದಂದ್ರೆ, ಈ ಧೃತರಾಷ್ಟ್ರನ ಕುರುಡು ಅದು ಕೇವಲ ಶಾರೀರಿಕ ಕುರುಡು ಮಾತ್ರ ಅಲ್ಲ, ಬರೀ ಅವನಿಗೆ ಕಣ್ಣು ಮಾತ್ರ ಕಾಣಿಸಲ್ಲ, ಈ ಮಾಂಸದ ಕಣ್ಣು, ಈ ಶರೀರದಲ್ಲಿರೋ ಕಣ್ಣು ಕಾಣಿಸಲ್ಲ ಅನ್ನೋ ಮಾತ್ರ ಅಲ್ಲ, ಅವನಿಗೆ ಜ್ಞಾನ ದೃಷ್ಟಿ ಕೂಡ ಇಲ್ಲ, ಆಧ್ಯಾತ್ಮಿಕವಾಗಿ ಕೂಡ ಧೃತರಾಷ್ಟ್ರ ಕುರುಡ. ಯಾಕಿದನ್ನ ಹೇಳ್ತಾರೆ, ಅವ್ರ ಮಕ್ಕಳು ತಪ್ಪು ಮಾಡ್ತಾ ಇದ್ದಾರೆ ಅಂತ ಗೊತ್ತಿತ್ತು ಧೃತರಾಷ್ಟ್ರನಿಗೆ, ಆದ್ರೂ ಕೂಡ ಅವ್ರನ್ನ ಸರಿಪಡಿಸ್ಲು ಏನೂ ಮಾಡ್ಲಿಲ್ಲ, ಅವ್ರನ್ನ ತಿದ್ದೋದಕ್ಕೆ ಯಾವ ಪ್ರಯತ್ನನೂ ಪಡ್ಲಿಲ್ಲ. ಅದಕ್ಕೆ ನಾವು ಕೂಡ ಬಹಳಷ್ಟು ಸರಿ ನಾವು ಯಾರ ಬಗ್ಗೆ ಏನಾದ್ರೂ ಮಾತಾಡ್ತಾ ಇದ್ದೀವಿ, ಅವ್ರಿಗೆ ಅವ್ರ ಮಕ್ಕಳ ಮೇಲೆ ಒಂದು ಕುರುಡವಾಗಿ, ಬ್ಲೈಂಡ್ ಆಗಿ ಒಂದು ಅಫೆಕ್ಷನ್ ಇದೆ, ಅಷ್ಟೊಂದು ಅವ್ರ ಮಕ್ಕಳ ಬಗ್ಗೆ ಅವ್ರಿಗೆ ಒಂದು ಪ್ರೀತಿ ಇದೆ, ಆ ಪ್ರೀತಿಯಲ್ಲಿ ಅವ್ರು ಮಾಡ್ತಾ ಇರೋ ತಪ್ಪನ್ನು ಕೂಡ ನೋಡಲ್ಲ ಅನ್ನೋ ಜನರನ್ನ ನಾವು ಇವ್ರಿಗೆ ಧೃತರಾಷ್ಟ್ರ ವ್ಯಾಮೋಹ ಅಂತ ಹೇಳ್ತೀವಿ ಅಲ್ಲ. ಯಾಕೆ ಇದನ್ನ ಹೇಳ್ತೀವಿ, ಯಾಕೆಂದ್ರೆ ಧೃತರಾಷ್ಟ್ರನೇ ಅದಕ್ಕೊಂದು ಸಿಂಬಲ್, ಧೃತರಾಷ್ಟ್ರನೇ ಅದಕ್ಕೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಏನಂದ್ರೆ ಈ ತರ ಮಕ್ಕಳ ಮೇಲೆ ಒಂದು ಕುರುಡಾಗಿ ಒಂದು ಪ್ರೀತಿ ಇಡೋದು. ಯಾಕಿದ್ ಬರುತ್ತೆ, ಯಾವಾಗ ನಾವು ನಿಜವಾದ ಸ್ಥಿತಿನ ಅರ್ಥ ಮಾಡ್ಕೊಳಲ್ಲ, ಯಾವಾಗ ನಾವು ಧರ್ಮ ಏನ್ ಹೇಳುತ್ತೆ, ಯಾವ್ದು ಸರಿಯಾದದ್ದು, ನಾನು ಅದನ್ನೇ ಪಟ್ಟು ಹಿಡಿತೀನಿ ಅಂತ ನಾವು ಒಂದು ದೃಢ ನಿಶ್ಚಯ ಇಟ್ಕೊಳಲ್ವೋ, ಆಗ ನಮ್ಗೆ ಯಾವ ತರ ಆದ್ರೂ ಪರವಾಗಿಲ್ಲ ಅನ್ನೋ ಒಂದು ಭಾವ ಇದ್ರೆ, ಆವಾಗ ನಮ್ಗೆ ಮಕ್ಕಳನ್ನ ಬೇಜಾರು ಮಾಡ್ಸಕ್ಕೆ ಇಷ್ಟ ಇರಲ್ಲ, ಅದಕ್ಕೆ ನಾವು ಅವ್ರ ತಪ್ಪನ್ನ ತಿದ್ದಲ್ಲ. ಆದ್ರೆ ಅದನ್ನ ಮಾಡಿ ಅವ್ರಿಗೆ ನಾವು ಮುಂದೆ ಕಷ್ಟ ಆಗೋ ತರಾನೇ ಪರಿಸ್ಥಿತಿ ಕ್ರಿಯೇಟ್ ಮಾಡ್ತಾ ಇದೀವಿ. ಈಗ ಈ ಧೃತರಾಷ್ಟ್ರನಿಗೆ ಕುರುಡು ಯಾಕಿತ್ತು ಅನ್ನೋದಕ್ಕೆ ಕಥೆ ಇದೆ, ಅದ್ ನಿಮ್ಗೂ ಗೊತ್ತಿರಬಹುದು. ಈ ರಾಜ್ಯದಲ್ಲಿ
ಭೀಷ್ಮ ನನ್ ಮದ್ವೆ ಮಾಡ್ಕೊಳಲ್ಲ ಅಂತ ಡಿಸೈಡ್ ಮಾಡಿದ್ರು. ಆಗ ವಿಚಿತ್ರ ವೀರ್ಯ ಅನ್ನೋನ್ಗೆ ಅವರು 3 ಹುಡುಗಿಯರನ್ನ ಸ್ವಯಂವರದಲ್ಲಿ ಗೆಲ್ಕೊಂಡು ಬರ್ತಾರೆ. ಅಂಬಾ, ಅಂಬಿಕಾ, ಅಂಬಾಲಿಕಾ. ಸೊ ಈಗ ವಿಚಿತ್ರ ವೀರ್ಯನಿಗೆ ಅವ್ರ 3 ಹುಡುಗಿಯರ ಜೊತೆ ಆ ರಾಜಕುಮಾರಿಗಳ ಜೊತೆ ಮದ್ವೆ ಆಗುತ್ತೆ. ಆದ್ರೆ ತುಂಬಾ ಬೇಗ ವಿಚಿತ್ರ ವೀರ್ಯನಿಗೆ ಪ್ರಾಣ ಹೋಗ್ಬಿಡುತ್ತೆ. ಆಗ ರಾಜ್ಯ ಹೇಗ್ ಮುಂದೆ ನಡೆಯೋದು, ಈ ವಂಶ ಹೆಂಗ್ ಮುಂದೆ ಕಂಟಿನ್ಯೂ ಆಗೋದು ಅನ್ನೋ ವಿಚಾರ ಸತ್ಯವತಿಗೆ ಬರುತ್ತೆ. ಆಗ ಸತ್ಯವತಿ ಏನ್ ಮಾಡ್ತಾಳೆ, ಅವಳಿಗೆ ಮೊದಲನೇ ಒಂದು ಇದರಿಂದಾನೇ ಅವ್ರಿಗೆ ವೇದವ್ಯಾಸರು ಮಗ ಆಗಿರ್ತಾನೆ. ಸೊ ವೇದವ್ಯಾಸರನ್ನ ಕರೆದು ನೀವು ಇವ್ರಿಗೆ ಮಕ್ಕಳನ್ನ ಕೊಡಿ ಅಂತ ಅವರು ಪ್ರಾರ್ಥನೆ ಮಾಡ್ತಾಳೆ. ಆಗ ವೇದವ್ಯಾಸರು ಸರಿ, ಆ ರಾಜಕುಮಾರಿಗಳನ್ನ ನನ್ನ ಹತ್ರ ಕಳಿಸಿ, ನಾನು ಅವ್ರಿಗೆ ಮಕ್ಕಳನ್ನ ಕೊಡ್ತೀನಿ ಅಂತ ಅವ್ರು ಒಪ್ಕೋತಾರೆ. ಈ ಅಂಬಿಕೆ ಅನ್ನೋಳು ಹೋದಾಗ ವೇದವ್ಯಾಸರು ಅವರು ಋಷಿ ಮುನಿ, ಅವರು ಘೋರ ತಪಸ್ ಮಾಡಿರೋರು. ಅವರು ಆ ಕಾಡಲ್ಲಿ ತಪಸ್ ಮಾಡಿ ಅದೇ ಏನಂತೀರಾ ಸ್ಥಿತಿಯಲ್ಲಿ ಬಂದಿರೋರು ಇಲ್ಲಿ ರಾಜ್ಯಕ್ಕೆ. ಬಂದಾಗ ಅವ್ರು ಯಾವ ವಿಧದಲ್ಲೂ ಅವರ ಏನಂತೀರಾ ಕ್ಲೀನ್ಲಿನೆಸ್ ಆಗಲಿ, ಶುದ್ಧತೆ, ಶಾರೀರಿಕವಾಗಿ ಒಂದು ಅಲಂಕಾರ ಮಾಡ್ಕೊಂಡಿರೋದು ಯಾವುದೋ ಅವ್ರು ಮಾಡ್ಕೊಂಡಿಲ್ಲ. ಸೊ ಅವ್ರು ಕಾಡಿಂದ ಡೈರೆಕ್ಟಾಗಿ ಬಂದಿದ್ದಾರೆ. ಸೊ ಅವ್ರು ನೋಡಕ್ಕೆ ಅವರ ಅಪಿಯರೆನ್ಸ್ ಸ್ವಲ್ಪ ಘೋರವಾಗಿತ್ತು. ಆಗ ಅವ್ರನ್ನ ನೋಡಿದ ತಕ್ಷಣ ಈ ಅಂಬಿಕೆಗೆ ಭಯ ಆಗ್ಬಿಡುತ್ತೆ. ಆ ಭಯದಲ್ಲಿ, ಆ ಅಸಹ್ಯತೆಯಲ್ಲಿ ಅವಳು ಕಣ್ಣು ಮುಚ್ಕೊಂಡ್ಬಿಡ್ತಾಳೆ. ಅವಳು ಕಣ್ಣು ಮುಚ್ಕೊಂಡಿದ್ದಕ್ಕೆ ಅವಳಿಗೆ ಹುಟ್ಟಿದ ಮಗು ಕುರುಡು. ಅದಕ್ಕೆ ಧೃತರಾಷ್ಟ್ರನಿಗೆ ಕುರುಡು ಬಂತು. ಅದು ಶಾರೀರಿಕವಾಗಿರೋ ಕುರುಡು. ಆದ್ರೆ ಆಧ್ಯಾತ್ಮಿಕವಾಗಿಯೂ ಕೂಡ ಅವನು ಕುರುಡಾಗಿದ್ದಾನೆ. ಅದನ್ನೇ ಇಲ್ಲಿ ಆಚಾರ್ಯರು ಹೇಳೋದು ನಮ್ಗೆ. ಸೊ ಈ ಒಂದು ಶ್ಲೋಕ ಇವತ್ ನಾವು ನೋಡಿದೀವಿ. ಧೃತರಾಷ್ಟ್ರ ಏನಂತ ಕೇಳ್ದ? ಸಂಜಯನ್ನ ಕೇಳ್ದ. ಧರ್ಮಕ್ಷೇತ್ರದಲ್ಲಿ, ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಬೇಕು ಅನ್ನೋ ಬಯಕೆಯಿಂದ ಪಾಂಡವರು ಮತ್ತೆ ನನ್ನವರು ಸೇರಿದ್ದಾರೆ. ಅವರು ಏನ್ ಮಾಡಿದ್ರು ಅಂತ ಪ್ರಶ್ನೆ ಕೇಳಿದೆ. ಸೊ ಇದರಲ್ಲಿ ನಮಗೇನಿದೆ ಕಲಿಯೋದಕ್ಕೆ? ಈ ಒಂದು ಪ್ರಶ್ನೆಯಲ್ಲಿ, ಈ ಒಂದು ಶ್ಲೋಕದಿಂದ ನಾವು ಏನನ್ನು ಕಲಿಬಹುದು ಅಂದ್ರೆ, ಧೃತರಾಷ್ಟ್ರನ್ ತರ ನಾವು ಇರಬಾರ್ದು. ನಮ್ಮ ಮಕ್ಕಳು ತಪ್ಪು ಮಾಡಿದಾಗ ಆ ತಪ್ಪುಗಳನ್ನ ನಾವು ತಿದ್ದಬೇಕು. ಅದ್ರ ಕಡೆ ನಿರ್ಲಕ್ಷ್ಯ ಮಾಡಬಾರ್ದು. ಆ ಧೃತರಾಷ್ಟ್ರನ್ ತರ ನಾವು ಮಾಡಿದ್ರೆ ಆಗ ನಮ್ಮ ಮಕ್ಕಳು ತಪ್ಪುದಾರಿಗೆ ಹೋಗ್ಬಿಟ್ಟು ಆವಾಗ ಮುಂದೆ ಅವ್ರಿಗೆ ತುಂಬಾ ಕಷ್ಟ ಬರುತ್ತೆ. ಜೀವನದಲ್ಲೇ ಅವ್ರಿಗೆ ಘೋರವಾದ ಕಷ್ಟ ಬರೋ ಪರಿಸ್ಥಿತಿ ಬರುತ್ತೆ. ಮಕ್ಕಳು ತಪ್ಪು ಮಾಡಿದಾಗ ನಾವು ಅವರನ್ನ ತಿದ್ದಬೇಕು. ಈಗ ನಮ್ಗೊಬ್ಬರ ಮೇಲೆ ಪ್ರೀತಿ ಇದೆ, ಆ ಪ್ರೀತಿಯಿಂದ ನಾವು ಅವ್ರು ತಪ್ಪು ಮಾಡಿದ್ರು ಪರವಾಗಿಲ್ಲ ಬಿಡು ಅಂತ ಮಾಡ್ಕೂಡ್ದು. ಚಿಕ್ಕ ವಯಸ್ಸಲ್ಲೇ ನಾವು ಸ್ಟಾರ್ಟಿಂಗ್ ಅಲ್ಲೇ ಅದನ್ನ ತಿದ್ದಕ್ಕೆ ಪ್ರಯತ್ನ ಮಾಡಬೇಕು. ನಾವು ಈ ತರ ಒಂದು ತಿದ್ಲಿಲ್ಲ ಅಂದ್ರೆ ಆ ಚಿಕ್ಕ ಒಂದು ಏನ್ ತಪ್ಪಿದೆ ಅದು ಇನ್ನ ದೊಡ್ಡದಾಗಿ ಆಗಿ ಮುಂದೆ ಆ ವ್ಯಕ್ತಿನೇ ಒಂದು ದುಷ್ಟ ವ್ಯಕ್ತಿ ಆಗ್ತಾರೆ. ಅವ್ರು ಕೆಟ್ಟದನ್ನೇ ಮಾಡ್ತಾರೆ, ತಪ್ಪನ್ನೇ ಮಾಡ್ತಾ ಇರ್ತಾರೆ. ಆ ತಪ್ಪುಗಳನ್ನ ಮಾಡ್ತಾ 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 ಅವ್ರ ಜೀವನ ತಪ್ಪು ದಾರಿಗೆ ಹೋಗ್ಬಿಡುತ್ತೆ. ಅವ್ರಿಗಷ್ಟೇ ಕಷ್ಟ ಆಗಲ್ಲ, ಅವ್ರ ಸುತ್ತಮುತ್ತ ಇರೋ ಬೇರೆಯವ್ರಿಗೂ ಕೂಡ ಕಷ್ಟ ಆಗುತ್ತೆ. ಸೊ ನಾವು ಯಾವಾಗಾದ್ರೂ ನಮ್ಮ ಪ್ರೀತಿ, ನಮ್ ಯಾರ ಮೇಲ್ ಪ್ರೀತಿ ಇದೆಯೋ ಅಂಥ ವ್ಯಕ್ತಿಗಳನ್ನ ತಪ್ಪು ಮಾಡೋದನ್ನ ನಾವು ನೋಡಿದಾಗ ನಾವು ಖಂಡಿತ ಅದನ್ನ ಎಲ್ಲೋ ಒಂದ್ ಕಡೆ ನಿಲ್ಲಿಸ್ಬೇಕು. ಅವ್ರಿಗೆ ಸರಿಯಾದ ಬೋಧನೆ ಮಾಡಿ ಅವ್ರನ್ನ ಸರಿಯಾದ ದಾರಿಗೆ ನಾವು ಕರ್ಕೊಂಬರಕ್ಕೆ ತುಂಬಾ ಪ್ರಯತ್ನ ಮಾಡಬೇಕು. ಇನ್ನೊಂದು ನಾವು ಕಲಿಬಹುದು ಈ ಧೃತರಾಷ್ಟ್ರನ ಸ್ವಭಾವದಿಂದ, ನಮ್ಮ ನುಡಿ ಯಾವಾಗ್ಲೂ ನೇರವಾಗಿರ್ಬೇಕು. ಯಾವ ತರ ದ್ವಂದ್ವನೂ ಇರಬಾರ್ದು ನಮ್ಮ ಮನ್ಸಲ್ಲಿ. ನಾವು ಬೂಟಾಟಿಕೆ ಸ್ವಭಾವ ನಮಗಿರಬಾರ್ದು. ನಮ್ಗೇನ್ ಮನ್ಸಲ್ಲಿದೆಯೋ ಅದನ್ನ ನಾವು ಹೇಳ್ಬೇಕು, ಮಾತಾಡ್ಬೇಕು. ಆ ಥರ ನಾವು ಒಂದು ವರ್ತನೆ ಇಟ್ಕೊಂಡಾಗ ನಮ್ ಜೀವನ ಸಿಂಪಲ್ ಆಗಿರುತ್ತೆ, ಸರಳವಾಗಿ ನಮ್ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ನಾವು ಯಾವಾಗ್ಲೂ ಮನ್ಸಲ್ಲಿ ಒಂದ್ ಇಟ್ಕೊಳ್ಳೋದು, ಮಾತಾಡೋದು ಬೇರೆ, ಮನ್ಸಲ್ಲಿ ಒಂದು ವಿಚಾರ ಮಾಡೋದು, ತೋರಿಸ್ಕೊಳ್ಳೋದೇ ಬೇರೆ. ಈ ತರ ನಾವು ಬಿಹೇವ್ ಮಾಡ್ತಾ ಬಂದ್ರೆ ಏನಾಗುತ್ತೆ ಅಂದ್ರೆ ನಮಗ್ ಸದಾ ಕಾಲ ಮನ್ಸಲ್ಲಿ ಒಂದು ಭಯ ಇದ್ದೇ ಇರುತ್ತೆ, ಒಂದು ಆತಂಕ ಇದ್ದೇ ಇರುತ್ತೆ. ಯಾಕಂದ್ರೆ ನಾವು ವಿಚಾರ ಬೇರೆ ಮಾಡ್ತಾ ಇದೀವಿ, ತೋರ್ಸ್ಕೊಳ್ಳೋದು ಬೇರೆ. ವಿಚಾರ ಒಂದ್ ಮಾಡ್ತಾ ಇದೀವಿ, ಹೇಳ್ತಾ ಇರೋದು, ಮಾತಾಡ್ತಾ ಇರೋದು ಬೇರೆ. ಅವಾಗ ಯಾವಾಗ್ಲೂ ನಾವು ಲೆಕ್ಕ ಇಟ್ಕೊಂಡಿರ್ಬೇಕು. ನಾನು ಅವ್ರಿಗೇನ್ ಹೇಳ್ದೆ, ನಾನು ಯಾವ ತರ ನಾನು ಪ್ರೆಸೆಂಟ್ ಮಾಡ್ಕೊಂಡೆ, ನಾನು ಯಾವ ತರ ವಿಚಾರ ಹೇಳ್ದೆ, ನಾನು ಏನ್ ನನ್ನೊಂದು ಅಭಿಪ್ರಾಯ ಕೊಟ್ಟೆ ಅನ್ನೋದು ಸತತವಾಗಿ ನಾನು ಜ್ಞಾಪಕ ಇಟ್ಕೋಬೇಕು.
ಯಾಕೆಂದ್ರೆ ನಾನು ಅಲ್ಲಿ ಹೇಳಿರೋದು ನಿಜ ಅಲ್ಲ, ನನಗೆ ಅನ್ಸಿರೋದು ನಾನು ಹೇಳಿರಲ್ಲ, ಅಥವಾ ನನಗೆ ವಿಚಾರ ಬಂದಿದ್ದನ್ನ ನಾನು ಅಲ್ಲಿ ಮಂಡಿಸಿಲ್ಲ. ಸೊ ಅವಾಗ ನನ್ಗೇನಾಗುತ್ತೆ, ನಾನು ಏನೋ ಒಂದು ವಿಚಾರ ಮಾಡಿದೀನಿ, ಏನೋ ಒಂದು ಹೇಳಿದೀನಿ, ಒಬ್ರ ಹತ್ರ ಒಂದು ಹೇಳಿದೀನಿ, ಇನ್ನೊಬ್ರ ಹತ್ರ ಇನ್ನೊಂದು ಹೇಳಿದೀನಿ, ಸತತವಾಗಿ ಮನ್ಸಲ್ಲಿ ಭಯ ಇರುತ್ತೆ. ಯಾವಾಗ ನಾನು ಯಾವ್ದೊಂದು ಹೇಳ್ಬಿಟ್ಟು ತಪ್ಪು ಹೇಳ್ಬಿಡ್ತೀನೋ, ಯಾವಾಗ ನಾನು ಹೇಳೋದು ಸುಳ್ಳು ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೋ ಅನ್ನೋ ಒಂದು ಭಯ ಸತತವಾಗಿರುತ್ತೆ. ಅದಕ್ಕೆ ನಮ್ಗೆ ಆ ಭಯ ಇರ್ಬೇಕಾಗಿಲ್ಲ. ನಾವು ನಮ್ ಜೀವನ ತುಂಬಾ ಸರಳವಾಗಿರ್ಬೇಕಂದ್ರೆ ನಾವು ನಿಜಾನೇ ಹೇಳ್ಬೇಕು. ನಮ್ ಮನ್ಸಲ್ಲಿರೋದನ್ನೇ ನಾವು ವಿಚಾರ, ಅದನ್ನೇ ನಾವು ಮಂಡಿಸ್ಬೇಕು. ನಾವು ಯಾವತ್ತೂ ಈ ಬೂಟಾಟಿಕೆ ಸ್ವಭಾವ, ಒಂದ್ ತೋರ್ಸೋದು, ಒಂದ್ ಹೇಳೋದು, ಒಂದ್ ವಿಚಾರ ಮಾಡೋದು, ಆ ತರ ದ್ವಂದ್ವದಲ್ಲಿ ನಾವು ಸಿಕ್ಕಾಕೊಳ್ಳೇಬಾರ್ದು. ಇದ್ ನಾವು ತುಂಬಾ ಮುಖ್ಯವಾಗಿ ನೋಡ್ಕೋಬೇಕು. ಆಮೇಲೆ ನಾವು ಇನ್ನೊಂದ್ ನೋಡಿದ್ವಿ, ಆ ಧರ್ಮ ಕ್ಷೇತ್ರದ ಬಗ್ಗೆ ಅಷ್ಟೊಂದ್ ನಾವು ಮಾತಾಡಿದ್ವಲ್ಲ, ಆ ಒಳ್ಳೆ ಕ್ಷೇತ್ರದಲ್ಲಿ ಇರೋವಾಗ ನಮಗ್ ವಿಚಾರಗಳು ಒಳ್ಳೆ ರೀತಿಯಲ್ಲಿ ಬರುತ್ತೆ. ಸೊ ಇದ್ರ ಮಹತ್ವ ಏನು, ನಾವು ಇದನ್ನ ಹೇಗೆ ಉಪಯೋಗಿಸ್ಕೋಬಹುದು ನಮ್ಮ ಜೀವನದಲ್ಲಿ ಅಂದ್ರೆ, ಯಾವ್ದಾದ್ರು ಒಳ್ಳೆ ತೀರ್ಥಕ್ಷೇತ್ರಕ್ಕೆ ಹೋದ್ರೆ ನಮಗೆ ಒಳ್ಳೆ ವಿಚಾರಗಳು ಬರುತ್ತೆ. ಅದಕ್ಕೆ ಹೇಳೋದು ನಮ್ಮಲ್ಲಿ ತೀರ್ಥಯಾತ್ರೆಗೆ ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು. ಈಗ ದೇವಸ್ಥಾನಕ್ಕೆ ಹೋದಾಗ, ತೀರ್ಥಯಾತ್ರೆಗೆ ಹೋದಾಗ, ತೀರ್ಥ ಸ್ಥಳಕ್ಕೆ ನಾವು ಹೋದಾಗ, ಅಲ್ಲಿ ಹೋಗಿ ನಾವು ಯಾವುದೋ ನಮ್ಮ ವ್ಯಾವಹಾರಿಕ ಜೀವನದ್ದು ಒಂದು ಚಿಕ್ಕ ಪುಟ್ಟ ಈ ಸಣ್ಣ ಸಣ್ಣ ವಿಷಯಗಳನ್ನ ಮಾತಾಡ್ಕೊಂಡಿರ್ಬಾರ್ದು. ಅಲ್ಲಿ ಭಗವಂತನ ದರ್ಶನ ತಗೊಳಕ್ ನಾವು ಪ್ರಾಮುಖ್ಯತೆ ಕೊಡ್ಬೇಕು. ನಾವು ಆ ಕ್ಷೇತ್ರದಲ್ಲಿ ಇರೋ ಪಾವಿತ್ರತೆಯನ್ನ ಗ್ರಹಿಸ್ಕೊಳಕ್ ಒಂದು ಮಹತ್ವ ಕೊಡ್ಬೇಕು. ನಾವು ಅಲ್ಲಿದ್ದಾಗ ಸಾತ್ವಿಕ ಕೃತ್ಯಗಳನ್ನೇ ಮಾಡ್ಬೇಕು. ಈಗ ನಾನು ದೇವಸ್ಥಾನಕ್ಕೂ ಹೋಗ್ಬಿಟ್ಟು ನಾನು ಇನ್ನೊಬ್ಬರ ಬಗ್ಗೆ ಕೆಟ್ಟ ಮಾತಾಡ್ತೀನಿ, ನಾನು ಬೇರೆಯವ್ರ ಬಗ್ಗೆ ಬೇಡದೇ ಇರೋ ಗಾಸಿಪ್ ಮಾಡ್ತೀನಿ, ಇಂಥ ಎಲ್ಲ ವ್ಯವಹಾರ ನಾನು ಅಲ್ಲಿ ನಡ್ಸ್ಕೊಂಡಿದ್ರೆ ಮತ್ ನಾನು ದೇವಸ್ಥಾನಕ್ಕೆ ಹೋಗಿ ಕೂಡ ಉಪಯೋಗ ಇಲ್ಲ ಅಲ್ಲ. ಸೊ ಆ ತರ ನಾವು ಭಾವ ಇಟ್ಕೋಬೇಕು. ಅದೇ ರೀತಿಯಲ್ಲಿ ನಮ್ಮ ಮನೆಯಲ್ಲೂ ಕೂಡ, ಈಗ ನಮ್ಗೇನ್ ಅನ್ಸುತ್ತೆ, ದೇವಸ್ಥಾನಕ್ಕೆ ಹೋದ್ರೆ ನನಗ್ ಶಾಂತಿ ಸಿಗುತ್ತೆ, ತೀರ್ಥಕ್ಷೇತ್ರಕ್ಕೆ ಹೋದ್ರೆ ನನಗೆ ಒಳ್ಳೇದ್ ಅನ್ಸುತ್ತೆ. ಆದ್ರೆ ನನ್ ಮನೇಲಿ ಯಾಕೆ ನನಗೆ ಆ ಭಾವ ಬರ್ಕೂಡ್ದು? ಯಾಕೆಂದ್ರೆ ನಮ್ಮ ಮನೆಯಲ್ಲಿ ನಾವು ಪಾವಿತ್ರತೆಯನ್ನ ಕಾಪಾಡ್ಕೊಳಲ್ಲ. ಆದ್ರೆ ನಾವು ನಮ್ಮ ಮನೆಯಲ್ಲೂ ಕೂಡ ಸಕಾರಾತ್ಮಕ ಒಂದು ವೈಬ್ರೇಷನ್ಸ್, ಆ ಒಂದು ಸಕಾರಾತ್ಮಕ ಒಂದು ವಿಚಾರಗಳನ್ನ ಹೆಚ್ಚಾಗೋ ತರ ನಾವು ವರ್ತಿಸ್ಕೊಂಡ್ರೆ, ಆವಾಗ ನಮ್ಮ ಮನೆಯಲ್ಲೂ ಕೂಡ ನಮಗೊಂದು ಪುಣ್ಯಕ್ಷೇತ್ರದಲ್ಲಿ ಸಿಗುವಂಥ ಲಾಭನೇ ಸಿಗ್ಬೋದು ಅಲ್ವಾ. ನಾವು ಸತತವಾಗಿ ದೇವರ ನಾಮಸ್ಮರಣೆ ಮಾಡ್ತಾ ಇದ್ರೆ, ಯಾವಾಗ್ಲೂ ನಾವು ಪ್ರಾರ್ಥನೆ ಮಾಡ್ತಾ ಇದ್ರೆ, ನಿತ್ಯವಾಗಿ ಯಾವ ರೀತಿಲಿ ಹೇಳಿದ್ದಾರೆ ಆ ತರ ದೀಪ ಹಚ್ಚೋದು, ಪೂಜೆ ಮಾಡೋದು, ಸ್ತೋತ್ರ ಹೇಳೋದು, ಇಂಥ ಎಲ್ಲ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ರೆ ನಮ್ಮ ಮನೆಯಲ್ಲೂ ಕೂಡ ನಾವು ಒಂದು ಪಾವಿತ್ರ್ಯತೆಯನ್ನ ಬೆಳೆಸ್ಕೋಬಹುದು. ಅದೇ ರೀತಿಯಲ್ಲಿ ನಾವು ನಮಗ್ ಪಾವಿತ್ರ್ಯ ಹೆಚ್ಚಾಗ್ಬೇಕು ಅಂತ ಒಂದು ಕೃತಿ ಮಾಡ್ಬೇಕು, ಅದ್ರ ಜೊತೆಗೇನೆ ಆ ಪಾವಿತ್ರತೆ ಹಾಳಾಗೋ ತರ ಕೃತಿಗಳನ್ನು ನಾವು ಮಾಡಕೂಡ್ದು ಅಲ್ವಾ. ನಕಾರಾತ್ಮಕ ಮಾತು, ಇನ್ನೊಬ್ರನ್ನ ಬೈಯೋದು, ಬೇರೆಯವ್ರ ಬಗ್ಗೆ ಕಾಡಹರಟೆ ಹೊಡೆಯೋದು, ಇನ್ನ ಬೇರೆಯವ್ರನ್ನ ನೆಗೆಟಿವ್ ಆಗಿ ಹೇಳೋದು, ಎಲ್ರಲ್ಲೂ ತಪ್ಪು ಕಂಡು ಹಿಡಿಯೋದು, ಇದೆಲ್ಲ ಮಾತುಗಳನ್ನ ನಾವು ಮಾಡ್ತಾ ಇದ್ರೆ ಆವಾಗ ಏನಾಗುತ್ತೆ, ನಮ್ಮ ಮನೆಯಲ್ಲಿ ಒಂದು ನಕಾರಾತ್ಮಕ ವಾತಾವರಣ ಸೃಷ್ಟಿಯಾಗುತ್ತೆ. ಸೊ ಯಾವ ತರ ವಾತಾವರಣ ನಮ್ಮ ಮನೆಯಲ್ಲಿ ಇಟ್ಕೋಬೇಕು, ಸಕಾರಾತ್ಮಕವಾ ನಕಾರಾತ್ಮಕವಾ, ಒಂದು ಪಾವಿತ್ರ್ಯತೆ ಒಂದು ವಾತಾವರಣ ಇರಬೇಕು ಅಂದ್ರೆ ಏನ್ ನಾವು ಮಾಡ್ಬೇಕು, ಅದ್ ನಮ್ ಕೈಯಲ್ಲೇ ಇದೆ. ಸೊ ಈ ತರ ನಾವು ಚಿಕ್ಕ ನಾವು ಏನೇನು ಒಂದು ವಿಷಯಗಳನ್ನ ಮಾಡ್ತೀವಿ, ಎಲ್ಲಾ ವಿಷಯಗಳು ನಮ್ಮ ಎಲ್ಲಾ ಪ್ರತಿಯೊಂದು ಕೃತಿಯಿಂದಾನೂ ಕೂಡ ಒಂದು ಏನೋ ಒಂದು ಪರಿಣಾಮ ಆಗೇ ಆಗುತ್ತೆ. ಅದನ್ನ ನಾವು ಜ್ಞಾಪಕ ಇಟ್ಕೊಂಡು ಈ ತರ ನಮ್ಮ ಜೀವನವನ್ನ ನಡೆಸ್ಕೊಂಡು ಹೋಗ್ಬೇಕು. ಸೊ ಇವತ್ ನಾನು ಹೇಳಿದ ವಿಷಯಗಳು ಆ ಶ್ಲೋಕದಲ್ಲಿರೋದು ಧೃತರಾಷ್ಟ್ರ ಕೇಳಿದ ಪ್ರಶ್ನೆ ಬಗ್ಗೆ. ಆದರೆ ಧೃತರಾಷ್ಟ್ರನಿಗೆ ಮಾತ್ರ ಅಲ್ಲ, ಈಗ ನಾವು ಕೂಡ ನಮ್ಮ ಜೀವನದಲ್ಲಿ ಹೇಗೆ ನಾವು ಧೃತರಾಷ್ಟ್ರನ್ ತರ ಇರಬಾರ್ದು, ಯಾವ ತರ ಒಂದು ಸಂದೇಶ ನಾವು ತಗೊಂಡ್ಬೇಕು ನಮ್ಮ ಜೀವನದಲ್ಲಿ, ಅದನ್ನ ನಾವು ಯಾವ ತರ ಕೃತಿಗೆ ತರಬೇಕು ಅನ್ನೋದನ್ನ ಆಚಾರ್ಯರು ನಮ್ಗೆ ತುಂಬಾ ಒಳ್ಳೆ ರೀತಿಯಲ್ಲಿ ಹೇಳ್ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಾವು ಕೂಡ ಪ್ರಾಕ್ಟೀಸ್ ಮಾಡಕ್ಕೆ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಅದಕ್ಕೆ ಅವರೇ ನಮಗ್ ಶಕ್ತಿ, ಭಗವಂತನೇ ನಮಗ್ ಶಕ್ತಿ ಕೊಡ್ಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ನಾವು ಇಲ್ಲಿ ನಿಲ್ಸೋಣ ಇವತ್ತಿನ ಸತ್ಸಂಗ. ಮತ್ತೆ ಇನ್ನ ನೆಕ್ಸ್ಟ್ ಸತ್ಸಂಗದಲ್ಲಿ ಸಿಗೋಣ. ಅದಕ್ಕೆ ಮುಂಚೆ ಇವತ್ ನಮ್ಗೆ ಈ ಸತ್ಸಂಗ ಕೊಟ್ಟಿದ್ದಕ್ಕೆ ನಾವು ಕೃತಜ್ಞತೆಯನ್ನ ಅರ್ಪಿಸೋಣ. ಈ ಸತ್ಸಂಗವನ್ನು ಪ್ರಾರಂಭಿಸಲು ಮತ್ತು ಸೇರಲು ನಮ್ಮನ್ನು ಪ್ರೇರೇಪಿಸಿದ ಶ್ರೀ ಕೃಷ್ಣ ಮತ್ತು ಶ್ರೀ ಗುರುಗಳ ಪಾದಕಮಲಗಳಲ್ಲಿ ನಾವು ಕೃತಜ್ಞತೆಯನ್ನ ಸಲ್ಲಿಸೋಣ. ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ, ಅವರ ಅನುಗ್ರಹ ನಮಗೆ ಸಿಗ್ಲಿ ಅಂತ ಪ್ರಾರ್ಥಿಸ್ಕೊಂಡು ಇಲ್ಲಿ ನಾವು ಈ ಸತ್ಸಂಗವನ್ನ ನಿಲ್ಲಿಸೋಣ. ನಮಸ್ಕಾರ.